ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಾಫಿ ಕೊಡಮ್ಮ. ಇದು ಕಾಫಿನೇ ಆಫೀಸರ್? ಅಮ್ಮ, ನೀರ್ ಬಿಸಿ ಇಡು. ರೆಡಿ ಇದೆ. ಅಮ್ಮ, ಸೋಪು ಟವಲು ಬಾತ್ರೂಮ್ ಅಲ್ಲಿ ರೆಡಿ ಆಗಿದೆ. ಏಯ್, ಏನು ಓವರ್ ಆಗಿ ಆಡ್ತಿದ್ಯಾ? ನನ್ ಕೆಲ್ಸನ ನಾನ್ ಮಾಡ್ತಾ ಇದೀನಿ. ನಾನ್ ಕೇಳಲೇ ಇಲ್ವಲ್ಲ. ಅದ್ ನನಗ್ ಸಂಬಂಧ ಇಲ್ವಲ್ಲ. ಕಲ್ಯಾಣಿ, ಆಫೀಸರ್, ಫಾದರ್ ಆಗಿ ನೀವು ಮಗು LIC ಪಾಲಿಸಿ ಮೇಲೆ ಸೈನ್ ಮಾಡಿದ್ದಕ್ಕೆ ಮದರ್ ಆಗಿ ನಾನು ಮಾಡ್ದೆ. ಸೊ ವಾಟ್? ಸೊ ಪಾಲಿಸಿ ಪ್ರಕಾರ ನೋಡಿದ್ರೆ ಲೀಗಲ್ ಆಗಿ ನನ್ ಮಗುವಿನ ತಾಯಿ ಮತ್ ನಿಮ್ಗೆ ಹೆಂಡತಿ. ಪತಿ ಸೇವೆ ಮಾಡೋದು ಶ್ರೀಮತಿ ಧರ್ಮ ಅಲ್ವಾ? ಅದಕ್ಕೆ ಬಿಸ್ನೀರ್ ರೆಡಿ ಮಾಡಿದೀನಿ, ಬನ್ನಿ. ಕಲ್ಯಾಣಿ, ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ನಾನು ಬಲವಂತವಾಗಿ ತಾಳಿ ಕಟ್ಟಿದ್ದೀನಿ, ಎಷ್ಟೋ ಸಲ ಬೈದಿದ್ದೀನಿ, ತುಂಬಾ ರೀತಿಯಲ್ಲಿ ತೊಂದರೆ ಕೊಟ್ಟಿದ್ದೀನಿ, ಹೊಡೆದಿದ್ದೀನಿ. ನನ್ ಮೇಲೆ ಕೋಪ ಇಲ್ದೇನೆ ನನ್ನ ಸೈನ್ ಪಕ್ಕದಲ್ಲಿ ಸೈನ್ ಹಾಕಿದಕ್ಕೆ ಇಷ್ಟೊಂದು ಖುಷಿ ಪಡ್ತಿದ್ಯಾ? ಒಂದು ಫೋಟೋಗೆ ಸಂತೋಷ ಪಡ್ತಿದ್ಯಾ? ನನ್ ಮೇಲೆ ನಿನಗೆ ಯಾವತ್ತೂ ಕೋಪ ಬರ್ಲೇ ಇಲ್ವಾ? ನನ್ ಮೊದ್ಲಿನ ಕಲ್ಯಾಣಿ ಆಗಿದಿದ್ರೆ ಕೋಪ ಬರ್ತಿತ್ತೋ ಏನೋ. ಗಾಳಿಲಿ ಹಾರಿಸ್ತಿದ್ದೆ, ಹಾಸ್ಪಿಟ್ಲಲ್ಲಿ ಮಲ್ಗಿಸ್ತಿದ್ದೆ. ಆದ್ರೆ ಇವಾಗ ಶ್ರೀಮತಿ ಕಲ್ಯಾಣಿ ಅಲ್ವಾ ಆಫೀಸರ್? ನಮ್ಮ ಅನುಪಮ ಅಮ್ಮ ಹೇಳಿದ್ಲು, 3 ಗಂಟಿನ ಬಂದಕ್ಕೆ ಯಾವತ್ತೂ ಬದ್ಧವಾಗಿರ್ಬೇಕು ಅಂತ. ಅವಳು ಹಾಗೆ ಇದ್ದಾಳೆ. ಅಪ್ಪ ತಾಳಿ ಕಟ್ಟಿ 5 ವರ್ಷ ಅವಳನ್ನ ದೂರ ಮಾಡಿದ್ರು. ಆಮೇಲೆ ನಮ್ಮಮ್ಮನ ಮದ್ವೆ ಮಾಡ್ಕೊಂಡು 18 ವರ್ಷ ಕಾಣಿಸ್ದೆ ಹೋದ್ರು. ಮೋಸ ಮಾಡಿದ್ರು ಅಂತಾಗ್ಲಿ, ಅವ್ರು ಕಟ್ಟಿರೋ ತಾಳಿಗೆ ಬೆಲೆ ಕೊಡೋದ್ ಯಾಕೆ ಅಂತಾಗ್ಲಿ ತೆಗೀಲಿಲ್ಲ. ಇಷ್ಟು ವರ್ಷ ಅವಳು ಎಲ್ಲದನ್ನು ಸಹಿಸ್ಕೊಂಡಿದ್ದಾಳೆ. ಅವಳಿಗದು ಭಾರ ಆಗ್ಲಿಲ್ಲ ಆಫೀಸರ್. ಅದನ್ನ ಅವಳು ಜವಾಬ್ದಾರಿ ಅನ್ಕೊಂಡ್ಲು. ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಟ್ಲು. ನಿಮ್ಗೆ ಎಲ್ಲ ಗೊತ್ತಲ್ವಾ ನಾನ್ ಹೇಳೋದೇನಿದೆ? ನನಗಂತೂ ಮದ್ವೆ ಮೇಲೆ ಒಳ್ಳೆ ಒಪಿನಿಯನ್ನೇ ಇರ್ಲಿಲ್ಲ. ತಾಳಿ ಬೆಲೆ, ಹೆಂಡತಿ ಬೆಲೆ, ಗಂಡನ್ ಬೆಲೆ ಇದ್ಯಾವುದು ನನಗ್ ಗೊತ್ತಿರ್ಲಿಲ್ಲ. ತಿಳ್ಕೋಬೇಕು ಅನ್ನೋ ಇಂಟ್ರೆಸ್ಟು ನಂಗಿರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಬೆಲೆ ಅಂದ್ರೆ ಏನು, ಅದಕ್ಕಿರೋ ಬಲ ಏನು, ಬಲಹೀನತೆ ಏನು ಅಂತ ತಿಳ್ಕೊಂಡೆ. ಸಂಬಂಧಗಳಿಗಿರೋ ದೊಡ್ಡತನ ಗೊತ್ತಾಯ್ತು, ಅದಕ್ಕಿರೋ ಬೆಲೆ ಗೊತ್ತಾಯ್ತು. ಅದನ್ನ ಹುಷಾರಾಗಿ ಕಾಪಾಡ್ಕೋಬೇಕು ಅಂತ ಗೊತ್ತಾಯ್ತು. ಇದನ್ನೆಲ್ಲ ನನ್ನ ಅಮ್ಮನಿಂದಾನೇ ಕಲ್ತಿರೋದು ಆಫೀಸರ್, ಅನುಪಮ ಅಮ್ಮನಿಂದ. ಒಟ್ಟಿಗೆ ಇದ್ರೆ ಕುಟುಂಬ ಇರತ್ತೆ, ದೂರ ಆದ್ರೆ ಇನ್ನೇನಿರತ್ತೆ. ಅದಕ್ಕೆ ಯಾವಾಗ್ಲೂ ಒಟ್ಟಿಗಿರ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಆದ್ರೂ ನೋವನ್ನೆಲ್ಲ ತನ್ನಲ್ಲೇ ಬಚ್ಚಿಟ್ಕೊಂಡು ಎಲ್ಲರಿಗೂ ಸಂತೋಷ ಹಂಚ್ಬೇಕು ಅಂತ ನೋಡ್ತಾಳೆ. ಅವಳಿಗೇನೂ ಬೇಕಾಗಿಲ್ಲ ಆಫೀಸರ್. ಅವಳು ಬೇಡ್ಕೊಳ್ಳೋದು ಒಂದೇ, ತನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ.
ನನ್ಗೂ ಇವಾಗ ಹಾಗೆ ಅನ್ನಿಸ್ತಿದೆ. ವಾಟ್ಸ್ಆಪ್ ಅಲ್ಲಿ ನಾವಿಬ್ರು ಜೊತೆಲಿ ತೆಗ್ಸ್ಕೊಂಡಿರೋ ಫೋಟೋನ ಸ್ಟೇಟಸ್ ಅಲ್ಲಿ ಹಾಕೊಂಡಿದೀನಿ. ಎಷ್ಟು ಖುಷಿ ಆಯ್ತು ಗೊತ್ತಾ? ಒಬ್ರೊಬ್ರು ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಿತ್ತು. ಒಂದ್ ಹೊಸ ಎಕ್ಸ್ಪೀರಿಯನ್ಸ್, ಮಾತಲ್ಲಿ ಹೇಳಕ್ಕಾಗದೇ ಇರೋಂಥದ್ದು. ತಾಳಿ ಬೆಲೆ ಅದೇನೇನೋ. ನಾನ್ ತಿಳ್ಕೊಂಡೆ, ನಿಮ್ಗೂ ಅರ್ಥ ಆಗ್ಬೇಕು. ಆದ್ರೆ ಅತ್ತೆ ನಿಮಗ್ ಗೊತ್ತಾಗ್ದಿರೋ ಹಾಗೆ ಅಡ್ಡ ಬರ್ತಿದ್ದಾರೆ ಆಫೀಸರ್. ಅಯ್ಯೋ, ಸ್ವಲ್ಪ ಹೊತ್ತು ಕಣ್ಮುಂದೆ ಕಾಣಿಸ್ದೇ ಇರೋದಕ್ಕೆ ನನ್ ಸಾಮ್ರಾಜ್ಯನೇ ಬೀಳಿಸ್ತಿದ್ದಾಳಲ್ಲ. ಕಲ್ಯಾಣಿ, ಈಗ ನಾನು ಹೇಳೋದು ಒಂದೇ ಮಾತು. ನನ್ನ ಮಗುನ ಚೆನ್ನಾಗಿ ನೋಡ್ಕೋತಿದ್ಯಾ, ಅದಕ್ಕೆ ಥ್ಯಾಂಕ್ಸ್. ಅಮ್ಮ, ಹೊರಗಡೆ ಹೋಗಿದ್ಯಾ? ಸರಿ, ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ. ಕಲ್ಯಾಣಿ, ಇವತ್ತು ಕಮಿಷನರ್ ಬರ್ತಿದ್ದಾರೆ, ನೀಟಾಗಿ ಕಾಣಿಸ್ಬೇಕು. ಯೂನಿಫಾರ್ಮ್ ಐರನ್ ಮಾಡು. ಸರಿ ಆಫೀಸರ್. ಹೇಗಾಗೋಗ್ಬಿಡ್ತೇನೆ. ಹೇಗ್ ಮಾಡ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ಕಲ್ಯಾಣಿ, ಮಗು ಅಷ್ಟು ಜೋರಾಗಿ ಅಳ್ತಾ ಇದ್ರು ಇಲ್ಲೇನ್ ಮಾಡ್ತಿದ್ಯಾ? ಯೂನಿಫಾರ್ಮ್ ಐರನ್ ಮಾಡ್ತಿದ್ದೀನಿ ಅತ್ತೆ. ಸರಿ ಬಿಡು, ನೀನೇನ್ ಮಾಡಿದ್ರೆ ನನ್ಗೇನಾಗ್ಬೇಕು? ಅವನು ಮಂಚದಿಂದ ಕೆಳಗಡೆ ಬೀಳೋ ಹಾಗಿದ್ದಾನೆ. ಏನತ್ತೆ? ಇಷ್ಟು ಅವಸರದಲ್ಲೂ ಕೂಡ ಐರನ್ ಬಾಕ್ಸ್ನ ಪಕ್ಕಕ್ಕಿಟ್ಟೆ ಹೋದ್ಲು. ಇವಳ್ದು ಮಾಮೂಲಿ ತಲೆ ಅಲ್ಲ. ನೋಡ್ತೀನಿ ಎಲ್ಲಿವರೆಗೂ ಕೆಲಸ ಮಾಡ್ತೀಯೋ ಅಂತ. ನನ್ನ ಮೇಲೆ ಚಾಡಿ ಹೇಳಿ ನನ್ನ ಮಗನ್ನ ಬುಟ್ಟಿಗೆ ಹಾಕೋಬೇಕು ಅಂತ ನೋಡ್ತಾ ಇದ್ಯಾ ಅಲ್ವಾ? ಈಗ ನಿನ್ ದಾರಿ ಯಾವುದು ಅಂತ ನೀನೇ ನೋಡ್ತೀಯ. ನನ್ನ ಮಗ ನಿನ್ ಕುತ್ತಿಗೆ ಹಿಡಿದು ಹೊರಗೆ ಹಾಕ್ತಾನೆ. ಕಲ್ಯಾಣಿ, ಶರ್ಟ್ ಐರನ್ ಮಾಡಿದ್ಯಾ? ಕಲ್ಯಾಣಿ, ಕಲ್ಯಾಣಿ, ಏನಾಯ್ತು ಶೌರ್ಯ? ನೋಡು. ಅಯ್ಯೋ ಅಯ್ಯೋ ಅಯ್ಯೋ, ತೆಗಿಯೋಣ ಅಂದ್ರೆ ನನ್ನ ಕೈ ಒದ್ದೆ ಆಗಿದೆ. ನೀನು ಹೋಗ್ಬಿಡ ಶೌರ್ಯ, ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ಯಾ. ಆಫೀಸರ್, ನಾನು ಮಾಡ್ತಿದ್ದೀನಿ, ನೀವು ಹೋಗಿ, ನಾನು ತಗೊಂಡ್ ಬರ್ತೀನಿ. ಏನ್ ಮಾಡಿದ್ಯಾ ಅಂತ ನೋಡು. ಅದನ್ನ ಯೂನಿಫಾರ್ಮ್ ಅನ್ಕೊಂಡಿದ್ಯಾ ಅಥವಾ ಇನ್ನೇನಾದ್ರೂ ಅನ್ಕೊಂಡಿದ್ಯಾ? ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ನಿನ್ಗೆ? ಕಮಿಷನರ್ ಬರ್ತಾರೆ ಅಂತ ನಿನಗೆ ಹೇಳ್ತಾ ತಾನೆ? ಅಂದ್ರೆ ಯೂನಿಫಾರ್ಮೇ ಸರಿಯಾಗಿ ಹಾಕೊಂಡಿಲ್ಲ, ನೀನ್ ಇನ್ನೇನ್ ಕೆಲಸ ಮಾಡ್ತೀಯ ಅಂತ ಅವ್ರಗಳ ಕೈ ಬಯಸ್ಬೇಕು ಅಂತ ತಾನೆ ನಿನ್ ಪ್ಲಾನು? ಇಲ್ಲ ಅತ್ತೆ, ಬೇಕು ಅಂತಾನೆ ಮಾಡ್ತಿದ್ಯಾ ಅನ್ನೋದು ಗೊತ್ತಾಗ್ತಿದೆ. ಸುಟ್ಟು ಹೋಗಿರತ್ತೆ. ಇರೋ ಇನ್ನೊಂದು ಶರ್ಟನ್ನು ಕೂಡ ಒಗ್ಯೋದಕ್ಕೆ ಹಾಕಿದ್ದೀನಿ.
ಮುಗ್ದೋಯ್ತು. ನನ್ ಮಗನ್ ಮರ್ಯಾದೆ ಹೊರಟೋಯ್ತು. ಇಂಥವಳನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಮನೆನೇ ಮುಳುಗೋಗುತ್ತೆ ಶೌರ್ಯ. ಏನ್ ನೋಡ್ತಿದ್ಯಾ ತಗಿ? ಶರ್ಟ್ ಹೋಗಿರ್ಬೇಕು, ಅವಾಗ ಹೇಳ್ತೀನಿ. ಇನ್ನು ಹೇಳೋದಕ್ಕೇನು ಇಲ್ಲ ಶೌರ್ಯ, ಕಳಿಸ್ತಾ ಇರೋದೆ. ಕರೆಂಟ್ ಹೋಗಿತ್ತಾ? ಕಾಪಾಡಿದೆ ದೇವ್ರೆ. ಸುಟ್ಟು ಹೋಗಿದ್ಯಾ? ಶೌರ್ಯ, ನಿನ್ಗೆ ಯೂನಿಫಾರ್ಮ್ ಅಂದ್ರೆ ಎಷ್ಟು ಗೌರವ ಅಲ್ವಾ? ನೋಡು ಏನ್ ಮಾಡಿದಾಳೆ, ಇವಾಗ ಹೇಳು. ಚೆನ್ನಾಗೇ ಇದೆಯಲ್ಲ. ಕರೆಂಟ್ ಹೋಗಿದೆ ಶೌರ್ಯ. ಸಮಯಕ್ಕೆ ಹೋಗಿರೋದಕ್ಕೆ ಸರಿ ಹೋಗಿದೆ. ಇಲ್ಲ ಅಂದಿದ್ರೆ ನಾನು ಅಷ್ಟಕ್ಕೂ ಐರನ್ ಬಾಕ್ಸ್ನ ಪಕ್ಕದಲ್ಲಿ ಇಟ್ಟು ಹೋಗಿದ್ದೆ. ಯೂನಿಫಾರ್ಮ್ ಮೇಲೆ ಯಾರು ಇಟ್ಟಿರ್ಬೋದು? ನೀನೇ ಇಟ್ಟಿರ್ತೀಯ. ಇಟ್ಟಿರೋರ್ ಕೈ ಕಾಲು ಬಿದ್ದೋಗ್ಲಿ, ಅವ್ರಿಗೆ ಕಾಲ್ರ ಬರ್ಲಿ, ಜೊತೆಗೆ ಡೆಂಗ್ಯೂ ಮಲೇರಿಯಾ ಎಲ್ಲ ಒಂದೇ ಸಲ ಬರ್ಲಿ, ಕೊರೋನಾ ಬ್ಲಾಕ್ ಫಂಗಸ್ ಎಲ್ಲ ಒಟ್ಟಿಗೆ ಬಂದು. ಏನೇ ಆ ಬೈಗಳ? ಇಟ್ಟೋರಿಗಲ್ವಾ ಅತ್ತೆ ಬೈತಿರೋದು? ನೀನೇ ಇಟ್ಟಿರೋದು, ಆದ್ರೂ ಯಾಕೆ ಬೈತಿದ್ಯಾ? ಅದ್ ನಾನೇ ಅಲ್ವಾ, ನಿಮಗ್ಯಾಕೆ? ಆಯ್ತು ಬಿಡು, ಪಕ್ಕದಲ್ಲೇ ಇಟ್ಟಿರ್ತೀಯಾ, ಬಿದ್ದು ಹೋಗಿರತ್ತೆ. ಶೌರ್ಯ, ನೀನ್ ಹೋಗು. ಕರೆಂಟ್ ಬಂದ ಮೇಲೆ ಇಸ್ತ್ರಿ ಮಾಡಿ ತಗೊಂಡ್ ಬರ್ತಾಳೆ. ಕೇರ್ಫುಲ್ ಆಗಿರು. ಸರಿ ಆಫೀಸರ್. ಕೇಳಿಸ್ಕೊಂಡ್ಯಾ? ಮೈ ಮೇಲೆ ಜ್ಞಾನ ಇರ್ಲಿ. ಅದೇ ಮಾಡ್ತಿದ್ದೀನಿ. ಅತ್ತೆ ಅಲ್ವಾ ಅಂತ ಸುಮ್ನೆ ಬಿಟ್ಟೆ. ಅಂದ್ರೆ ಏನೇ ನಿನ್ ಉದ್ದೇಶ? ಮಗು ಅಳ್ತದೆ ಅಂತ ನನ್ನ ಕಳ್ಸದ್ರಿ ಅಲ್ವಾ? ಅದಕ್ಕೆ ಗೊತ್ತು ಬಿಡಿ ಅತ್ತೆ, ನೀವೇ ಮಾಡಿರೋದು ಅಂತ. ಯಾರು ಹೇಳಿದ್ದು? ಇಲ್ಲಿ ನಿಮ್ಮನ್ನ ಬಿಟ್ರೆ ಇನ್ ಯಾರಿದ್ರು? ಇವಳು ಮಾಮೂಲಿ ಹುಡುಗಿ ಅಲ್ಲ. ಎಲ್ಲ ಕಲ್ಯಾಣಿಗೆ ಸಪೋರ್ಟ್ ಮಾಡತ್ತೆ. ಇವಾಗ್ಲೇ ಕರೆಂಟ್ ಹೋಗ್ಬೇಕಾ? ಥ್ಯಾಂಕ್ ಗಾಡ್, ಕರೆಂಟ್ ಹೋಗಿದ್ದಕ್ಕೆ ಒಳ್ಳೇದಾಯ್ತು. ಅಮ್ಮ, ನಿನ್ನಿಂದಾನೆ ಅಮ್ಮ ಕಣ್ಣಿನ ರೆಪ್ಪೆ ತರ ಕಾಪಾಡ್ತಿದ್ಯಾ. ನೀನಿಲ್ಲ ಅಂದಿದ್ರೆ. ಅದು ನನ್ನ ಕರ್ತವ್ಯ ಕಲ್ಯಾಣಿ. ತಾಯಿ ಎಲ್ಲೇ ಇದ್ರೂ ಮಕ್ಕಳು ಚೆನ್ನಾಗಿರ್ಲಿ ಅಂತ ದೇವ್ರನ್ನ ಬೇಡ್ಕೋತಾಳೆ. ಅಂಥದ್ರಲ್ಲಿ ನೀನು ಪಕ್ಕದಲ್ಲೇ ಇದೆಯಾ. ನೀನ್ ಕಣ್ಣಲ್ಲಿ ಕಣ್ಣೀರ್ ಬರೋದಕ್ ನಾನು ಬಿಡೋಲ್ಲ. ಅತ್ತೇನೆ ಅಮ್ಮ, ಪ್ರತಿ ಸಲ ಏನಾದ್ರೂ ಒಂದ್ ಮಾಡೋದಕ್ ನೋಡ್ತಾನೆ ಇರ್ತಾರೆ. ಅದೇನೇ ಅಮ್ಮ ನನ್ನ ಭಯ ಕೂಡ. ಯಾವಾಗ ಏನ್ ಮಾಡ್ತಾಳೋ, ಏನ್ ಕೇಳ್ಬೇಕಾಗ್ ಬರುತ್ತೋ ಅಂತ ಕಂಗಾಲ್ ಪಡ್ತಾ ಇದ್ದೀನಿ. ಏನೂ ಆಗಲ್ಲ ಅಮ್ಮ, ಧೈರ್ಯವಾಗಿರು, ಎಲ್ಲ ಸಾಲ್ವ್ ಆಗತ್ತೆ. ನೀನ್ ಚೆನ್ನಾಗಿರೋದನ್ನ ನಾನು ನೋಡ್ಬೇಕು ಕಲ್ಯಾಣಿ, ಅದನ್ನೇ ಕೇಳ್ಕೊಳ್ಳೋದು. ಈ ಕೋರಿಕೆಗಳಿಗೇನು ಕಮ್ಮಿ ಇಲ್ಲ. ಏನ್ ಹಾಗ್ ನೋಡ್ತಿದ್ಯಾ? ಏನೇ ಮಾಡಿದ್ರು ಇಬ್ರು ಮಧ್ಯೆ ಮಾತುಗಳು ಮಾತ್ರ ನಿಲ್ತಿಲ್ಲ. ನೀನ್ ಹಾಗೆ ನಡ್ಕೊಳ್ತಾ ಇದೀಯ ದಮಯಂತಿ.
ಮಾಡ್ತಿರೋ ತಪ್ಪನ್ನ ತೋರ್ಸೋ ಪ್ರಯತ್ನ ತಾನೇ ನೀನು ಮಾಡ್ತಿದ್ಯಾ? ಆಗಿದ್ದೇನೋ ಆಗೋಯ್ತು, ನನ್ನ ಸೋದರ ಸೊಸೆ ತಾನೆ ಅಂತ ನೀನೇನಾದ್ರೂ ಸೇರಿಸ್ಕೊಳ್ತೀಯಾ? ಏನಕ್ಕೆ ಸೇರಿಸ್ಕೋಬೇಕು ಅನುಪಮ? ಅಂದ್ರೆ ನೋವು ಕೊಡ್ಬೇಕು ಅಂತಿದ್ಯಾ? ಏನೋ ದೊಡ್ಡದಾಗೆ ಲಕ್ಷಗಟ್ಲೆ ವರದಕ್ಷಿಣೆ ಕೊಟ್ಟಿರೋಳ ಹಾಗೆ ನೋವು ಸಂಬಂಧ ಅಂತಿದ್ಯಾ? ನಿನ್ನ ಉದ್ದೇಶ ಏನು ದಮಯಂತಿ? ನೇರವಾಗಿ ಮುಖದ ಮೇಲೆ ಹೇಳ್ತಿದ್ದೀನಲ್ಲ, ನಿನ್ ಮಗಳೇನಾದ್ರೂ ವರದಕ್ಷಿಣೆ ತಗೊಂಡ್ ಬಂದಿದ್ದಾಳ? ಇಷ್ಟಕ್ಕೂ ಇವಳು ಮಾಡಿರೋ ಕೆಲ್ಸಕ್ಕೆ ಇವಳನ್ನ ಮನೆಯಲ್ಲೇ ಇಟ್ಕೋಬಾರ್ದು. ನಾನ್ ಒಳ್ಳೆವಳಾಗಿರೋದಕ್ಕೆ ಇರಿಸ್ಕೊಂಡಿದ್ದೀನಿ, ಜೊತೆಗೆ ಪುಕ್ಸಟ್ಟೆ ಊಟನೂ ಹಾಕ್ತಿದ್ದೀನಿ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ದಮಯಂತಿ. ಯಾಕೆ ನನ್ ಮೊಮ್ಮಗಳ ಬಗ್ಗೆ ಹೀಗೆ ಮಾತಾಡ್ತಿದ್ಯಾ? ಮಾತಕ್ ಮುಂಚೆ ನನ್ನ ಮೊಮ್ಮಗಳು ಅಂತ ಪರ ವಹಿಸ್ಕೊಂಡ್ ಮಾತಾಡೋದಲ್ಲ ಅಮ್ಮ, ವರದಕ್ಷಿಣೆ ಬಗ್ಗೆ ಮಾತಾಡು. ಇಲ್ಲಿವರೆಗೂ ವರದಕ್ಷಿಣೆ ಬಗ್ಗೆ ಒಂದು ಮಾತಾದ್ರೂ ಆಡಿದ್ದೀರಾ? ಯಾಕೆ ಆಡ್ಬೇಕು ಅತ್ತೆ? ಏನ್ ಬಾಯಿ ಮುಚ್ಚು, ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನಿಮಗಿದ್ಯಾ? ಏನಂದೆ? ಕಲ್ಯಾಣಿ, ನೀನ್ ಸುಮ್ನಿರು. ದಮಯಂತಿ, ಏನ್ ಹೇಳ್ತಿದ್ಯಾ ನೀನು? ತಪ್ಪೇನಿದೆ ಅನುಪಮ? ಯಾರು ಕೊಡ್ತಿಲ್ವಾ ಅಥವಾ ಯಾರು ತಗೋತಿಲ್ವಾ? ಅನ್ಕೊಳ್ದೆ ಮದ್ವೆ ಆಗೋಯ್ತು ಅಂತ ಆ ವಿಷಯ ಬಿಟ್ಬಿಡಕ್ಕಾಗತ್ತಾ? ದಮಯಂತಿ, ಇಷ್ಟ ಬಂದ ಹಾಗೆ ಮಾತಾಡ್ಬೇಡ. ಆಡೋ ಮಾತಲ್ಲೇ ಮನೆ ಕಟ್ತಾ ಇದೆಯಲ್ಲಮ್ಮ. ಮೊಮ್ಮಗಳನ್ನ ಬಂಗಾರ ವಜ್ರ ಅನ್ನೋದಲ್ಲ, ಅವಳಿಗೇನ್ ಕೊಟ್ಟಿದ್ವಿ ಅನ್ನೋ ಆಲೋಚನೆ ನಾನ್ ಕೇಳೋವರೆಗೂ ಬಂದಿಲ್ವಲ್ಲ. ನನ್ನ ಮಗ ಆವೇಶದಲ್ಲಿ ತಾಳಿ ಕಟ್ಟಿದ್ರು ಹೆಂಡತಿಗೆ ಇನ್ಶೂರೆನ್ಸ್ ಮಾಡಿಸಿದಾನೆ. ನೀವೇನ್ ಮಾಡಿದೀರಾ? ಆರಾಮಾಗಿ ಅಳಿಯ ಸಿಕ್ಬಿಟ್ಟ ಅಂತ ಸುಮ್ನಿತೀರಾ? ಬಾಯಿ ಮುಚ್ಚು ದಮಯಂತಿ. ನಿನಗೆ ವರದಕ್ಷಿಣೆ ಅಲ್ವಾ ಬೇಕಾಗಿರೋದು? ಕೊಡ್ತೀವಿ. ನಿಜ ಹೇಳ್ತಿದ್ಯಾ ಅಮ್ಮ? ಈ ಶಿವ ಪಾರ್ವತಿ ಯಾವತ್ತೂ ಅಸತ್ಯನ ನುಡಿಯಲ್ಲ. ನಂಬ್ತೀನಮ್ಮ. ಯಾವತ್ ಕೊಡ್ತೀಯಾ ಅಂತ ಹೇಳಿದ್ರೆ? ಪ್ರತಿಯೊಂದಕ್ಕೂ ಒಂದು ಪದ್ಧತಿ ಅಂತ ಇರುತ್ತೆ. ಸಮಯ ಸಂದರ್ಭ ನೋಡ್ಕೊಡ್ತೀನಿ, ಸ್ವಲ್ಪ ಸಮಯ ಕೊಡು. ದಮಯಂತಿ ಚಿಕ್ಕವಳಾಗಿದ್ದಾಗ ಅನ್ನಪ್ರಸಾದದ ದಿನ ದುಡ್ಡಿನ ಕಟ್ಟು ಹಿಡ್ಕೊಂಡ್ರೆ ಹೆಣ್ಣು ಲಕ್ಷ್ಮೀದೇವಿ ಅಲ್ವಾ, ಅದಕ್ಕೆ ಹಿಡ್ಕೊಂಡಿದ್ದಾಳೆ. ಹುಟ್ಟಿದ ಮನೆಗೂ ಹೋದ ಮನೆಗೂ ಒಳ್ಳೇದಾಗುತ್ತೆ ಅಂತ ಭ್ರಮೆ ಪಟ್ಟೆ. ಆದರೆ ದುಡ್ಡಿಗೋಸ್ಕರ ಬದುಕ್ತಾಳೆ, ದುಡ್ಡಿನ ಹುಚ್ಚಿ ಆಗ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಅಷ್ಟೊಂದು ದುಡ್ಡಿನ ಹುಚ್ಚಿದ್ರೆ, ಅತಿ ಆಸೆ ಇದ್ರೆ ಇರೋ ನೋಟಿನ ಕಟ್ಟುಗಳನ್ನ ದಿನಪೂರ್ತಿ ಕುತ್ಕೊಂಡು ಪದೇ ಪದೇ ಲೆಕ್ಕ ಮಾಡ್ಕೊಳಕ್ ಹೇಳಿಯಪ್ಪ. ಅದನ್ ಬಿಟ್ಟು ತಲೆಯಲ್ಲಿ ಪ್ರತಿ ಸಲ ಬರೋ ಯೋಚನೆಯಿಂದ ಯಾವುದೋ ಒಂದು ರೀತಿನಲ್ಲಿ ದುಡ್ಡನ್ನು ಕೇಳ್ತಾನೆ ಇದ್ರೆ ಹೇಗೆ? ಇಷ್ಟು ದಿವಸ ಸುಮ್ಮನೆ ಇದ್ದೋಳು ಇವತ್ತು ವರದಕ್ಷಿಣೆ ಅಂತಿದ್ದಾಳೆ. ಬಿಟ್ಬಿಡು ಚಿನ್ನಿ. ಕೇಳಿದ ವರದಕ್ಷಿಣೆ ಹಣನ ದಮಯಂತಿ ಮುಖದ ಮೇಲೆ ಬಿಸಾಕದ ಮೇಲಾದ್ರೂ ನನ್ನ ಮೊಮ್ಮಗಳಿಗೆ ಕಷ್ಟ ಕೊಡ್ದೇನೆ ಇರ್ತಾಳೇನೋ. ಹೀಗೆ ಕೊಡ್ತಾ ಅಭ್ಯಾಸ ಮಾಡಿದ್ರೆ ಇದನ್ನೇ ಸುಲಭ ಮಾಡ್ಕೊಂಡು ನಾಳೆಯಿಂದ ಇನ್ನೂ ಜಾಸ್ತಿ ಟಾರ್ಚರ್ ಮಾಡ್ತಾರೇನೋ ಅತ್ತೆ. ಅದಕ್ಕೆ ಏನು ಕೊಡದೆ ಇದ್ರೇನೆ ಒಳ್ಳೇದೇನೋ. ಹಾಗ್ ಮಾಡಿದ್ರೆ ಶಾಂತವಾಗಿರೋ ಶಿವ ಪಾರ್ವತಿಯಲ್ಲಿ ಮೈಸೂರು ಚಾಮುಂಡೇಶ್ವರಿನ ನೋಡ್ತಾಳೆ. ಆದ್ರೆ ವರದಕ್ಷಿಣೆ ಕೊಡೋದಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ ಅಲ್ವಾ ಅತ್ತೆ? ಎಲ್ಲಿಂದ ತಗೊಂಡ್ ಬರ್ತೀರಾ? ಎಲ್ಲಿಂದನೂ ತರೋ ಅಗತ್ಯ ಇಲ್ಲ ಪಲ್ಲವಿ, ಎಲ್ಲ ನನ್ನ ಹತ್ರನೇ ಇದೆ. ನಮ್ಮ ಕುಟುಂಬದ ವಾರಸತ್ವದ ಒಡವೆಗಳು, ಕಲ್ಯಾಣಿ ಸಿದ್ದು ಮದ್ವೆಗೆ ಅಂತ ಚಿನ್ನಿ ಸೇಟು ಹತ್ರ ತಗೊಂಬಂದಿರೋ ದುಡ್ಡು ನನ್ನ ರೂಮಲ್ಲಿ ಬೀರುನಲ್ಲಿ ಭದ್ರವಾಗಿದೆ.
ಏನತ್ತೆ ನೀವ್ ಹೇಳ್ತಿರೋದು? ಅದೆಲ್ಲ ನಮ್ಮ ಹತ್ರನೇ ಇದೆಯಾ? ಹೌದು. ಅದೆಲ್ಲ ಇದ್ರೆ ದಮಯಂತಿ ಅತ್ತಿಗೆ ಅವ್ರಿಗೆ ಸಾಲದ ಕೇಳಿಗೆ ಜಮಾ ಮಾಡಿ ನಮ್ ಮನೇನ ನಾವು ಪೂರ್ತಿಯಾಗಿ ತಗೋತಿದ್ವಿ ಅಲ್ವಾ ಅತ್ತೆ? ಇಷ್ಟು ದಿನ ನಾವು ಕಷ್ಟಪಡೋ ಅಗತ್ಯ ಏನೂ ಇರ್ಲಿಲ್ಲ ಅಲ್ವಾ ಅತ್ತೆ? ಅಮ್ಮನಿಗೆ ಆ ಆಲೋಚನೆ ಯಾವಾಗ್ಲೂ ಇದ್ದೇ ಇರುತ್ತೆ ಪಲ್ಲವಿ. ಅದು ತಲತಲಾಂತರದಿಂದ ಬಂದಿರೋಂಥ ಒಡವೆಗಳು. ಆ ದುಡ್ಡನ್ನ ಸ್ತ್ರೀಧನ ಅಂತ ಕಲ್ಯಾಣಿ ಕೊಡ್ಬೇಕು ಅಂತ ಅಮ್ಮ ನಿರ್ಧಾರ ಮಾಡಿದ್ಲು. ಕೊಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ಲು. ಅದಕ್ಕೆ ಅದನ್ನ ಹಾಗೆ ಎತ್ತಿಟ್ಟಿದ್ಲು ಅಮ್ಮ. ಆದ್ರೆ ನನ್ ತಮ್ಮನ್ ಜೊತೆ ಮದ್ವೆ ನಡೀಲಿಲ್ಲ ಅಲ್ವೇನಮ್ಮ? ನಾನ್ ಕೊಡ್ತೀನಿ ಅಂದಿದ್ದು ಕಲ್ಯಾಣಿ ಮದ್ವೆ ಮಾಡ್ಕೊಳ್ಳೋ ವರನಿಗಲ್ಲ ಪಲ್ಲವಿ. ನನ್ನ ಮೊಮ್ಮಗಳು ಕಲ್ಯಾಣಿಗೆ. ಅನುಪಮ, ಅಮ್ಮ ಹೋಗಿ ಒಡವೆಗಳನ್ನ ತಗೊಂಡ್ ಬಾ. ಸರಿಮಾ.